ನಮಸ್ಕಾರ. ಇವತ್ತಿನ ಈ ಹೊಸ ವಿಶ್ಲೇಷಣೆಗೆ ಸ್ವಾಗತ. ಭಾರತದ ಇತಿಹಾಸದಲ್ಲಿ, ಅದರಲ್ಲೂ ವಿಭಜನೆ ಮತ್ತು ಸ್ವಾತಂತ್ರ್ಯದ ಸಮಯದಲ್ಲಿ ನಡೆದ ಅತ್ಯಂತ ಮಹತ್ವದ ಹಾಗೂ ಅಷ್ಟೇ ಉದ್ವಿಗ್ನವಾದ ಘಟನೆಯೊಂದರ ಬಗ್ಗೆ ನಾವಿಂದು ಚರ್ಚೆ ಮಾಡಲಿದ್ದೇವೆ. ನಮ್ಮ ಇಂದಿನ ವಿಷಯ ರಜಾಕಾರರ ಉಗಮ ಮತ್ತು ಏರಿಕೆ, ಹೈದರಾಬಾದ್ನ ಪ್ರತಿರೋಧ. ಬನ್ನಿ ಶುರು ಮಾಡೋಣ. ಸರಿ, ಈಗ ಇದರ ಬಗ್ಗೆ ಆಳವಾಗಿ ತಿಳಿಯೋಣ. 1947ರಲ್ಲಿ ಬ್ರಿಟಿಷರು ಭಾರತವನ್ನು ಬಿಟ್ಟು ಹೋದಾಗ ಒಂದು ಅತ್ಯಂತ ಬಲಿಷ್ಠವಾದ ರಾಜ್ಯ ಹೊಸ ರಾಷ್ಟ್ರದೊಂದಿಗೆ ಸೇರಲು ನಿರಾಕರಿಸಿತು. ಯಾಕೆ ಅಂತ ಯೋಚನೆ ಮಾಡಿದಿರಾ? 1947ರ ಭಾರತೀಯ ಸ್ವಾತಂತ್ರ್ಯ ಕಾಯ್ದೆಯ ನಂತರವೂ ಹೈದರಾಬಾದ್ ಭಾರತದೊಂದಿಗೆ ವಿಲೀನಗೊಳ್ಳಲು ಒಪ್ಪದೇ ಇದ್ದದ್ದು ನಿಜಕ್ಕೂ ಒಂದು ದೊಡ್ಡ ಭೌಗೋಳಿಕ ಮತ್ತು ರಾಜಕೀಯ ಅಸಂಗತತೆಯಾಗಿತ್ತು. ಹೈದರಾಬಾದ್ ರಾಜ್ಯ ಹೇಗಿತ್ತು ಅಂದ್ರೆ, ಹೊಸದಾಗಿ ಸ್ವತಂತ್ರಗೊಂಡ ಭಾರತದ ಹೃದಯ ಭಾಗದಲ್ಲಿ ನೆಲೆಸಿದ್ದ ಅತಿದೊಡ್ಡ ರಾಜಪ್ರಭುತ್ವದಾಗಿತ್ತು. ಭೌಗೋಳಿಕವಾಗಿ ಸಂಪೂರ್ಣವಾಗಿ ಭಾರತದ ನಡುವೆ ಇದ್ರೂ ಆ ರಾಜ್ಯದ ಮುಂದೆ 3 ದೊಡ್ಡ ಆಯ್ಕೆಗಳಿದ್ವು: ಭಾರತವನ್ನು ಸೇರುವುದು, ಪಾಕಿಸ್ತಾನವನ್ನು ಸೇರುವುದು ಅಥವಾ ಸಂಪೂರ್ಣವಾಗಿ ಸ್ವತಂತ್ರವಾಗಿ ಉಳಿಯುವುದು. ಇದೊಂದು ರೀತಿ ಕತ್ತಿಯ ಮೇಲಿನ ನಡಿಗೆಯಾಗಿತ್ತು. ವಿಭಾಗ 1: ಹೈದರಾಬಾದ್ನ ಅಸಂಗತತೆ. ಇಲ್ಲಿನ ಅತ್ಯಂತ ಮುಖ್ಯವಾದ ಅಂಶ ಏನು ಅಂದ್ರೆ, 2 ಪ್ರಮುಖ ಗುಂಪುಗಳ ನಡುವಿನ ತದ್ವಿರುದ್ಧ ನಿಲುವುಗಳು. ಒಂದೆಡೆ ಮುಸ್ಲಿಂ ಆಡಳಿತಗಾರರಾದ ನಿಜಾಮ್ ಉಸ್ಮಾನ್ ಅಲಿ ಖಾನ್ ಮತ್ತು ರಜಾಕಾರರು ಹೈದರಾಬಾದನ್ನು ಸ್ವತಂತ್ರವಾಗಿ ಹಾಗೂ ನಿರಂಕುಶವಾಗಿ ಆಳಲು ಬಯಸಿದ್ರೆ, ಮತ್ತೊಂದೆಡೆ ಆ ರಾಜ್ಯದ ಬಹುಸಂಖ್ಯಾತ ಹಿಂದೂ ಪ್ರಜೆಗಳು ಹೈದರಾಬಾದ್ ಭಾರತದೊಂದಿಗೆ ವಿಲೀನಗೊಳ್ಳಲೇಬೇಕು ಅಂತ ದೃಢವಾಗಿ ಆಶಿಸಿದ್ರು. ಈ 2 ತದ್ವಿರುದ್ಧ ಗುರಿಗಳು ಎಂಥ ದೊಡ್ಡ ಸಂಘರ್ಷಕ್ಕೆ ದಾರಿ ಮಾಡಿಕೊಟ್ಟುವನ್ನೋದು ಇತಿಹಾಸ. ವಿಭಾಗ 2: ರಜಾಕಾರರ ಉಗಮ. ಇವೆಲ್ಲ ಹೇಗೆ ಶುರುವಾಯಿತು ಅಂತ ನಾವು ನೋಡೋದಾದ್ರೆ, ಕಥೆ ಶುರುವಾಗುವುದು 1926ರಲ್ಲಿ. ಆಗ ಮಹಮೂದ್ ನವಾಜ್ ಖಾನ್ MIM ಅನ್ನು ಸ್ಥಾಪಿಸಿದ್ರು. ಹಿಂದೂಗಳ ರಾಜಕೀಯ ಆಕಾಂಕ್ಷೆಗಳನ್ನು ಮೂಲೆಗುಂಪು ಮಾಡುವಲ್ಲೇ ಇದರ ಮುಖ್ಯ ಉದ್ದೇಶವಾಗಿತ್ತು. ಆಮೇಲೆ 1938ರಲ್ಲಿ ಬಹದ್ದೂರ್ ಯಾರ್ ಜಂಗ್ ಅವರು ಇದೇ ಸಂಸ್ಥೆಯ ಅರೆಸೇನಾ ವಿಭಾಗವಾಗಿ ರಜಾಕಾರರು ಅನ್ನೋ ಪಡೆಯನ್ನು ಕಟ್ಟಿದರು. ಇದೇ ಬೆಳವಣಿಗೆಗಳು ಮುಂದೆ 1947ರ ಯಥಾಸ್ಥಿತಿ ಒಪ್ಪಂದ ಹಾಗೂ 1948ರ ಆಪರೇಷನ್ ಪೋಲೋಗೆ ನೇರವಾಗಿ ದಾರಿ ಮಾಡಿಕೊಟ್ಟವು. ಈಗ ಇಲ್ಲಿ ನಿಜಕ್ಕೂ ಆಸಕ್ತಿದಾಯಕವಾದ ಅಂಶ ಅಂದ್ರೆ ಖಾಸಿಂ ರಜ್ವಿಯ ಈ ಒಂದು ಹೇಳಿಕೆ. ಆಲಿಗರ್ ವಿಶ್ವವಿದ್ಯಾಲಯದಲ್ಲಿ ಓದಿದ್ದ ಈತ ರಜಾಕಾರರ ನಾಯಕತ್ವ ವಹಿಸಿಕೊಂಡ ಮೇಲೆ ಹೈದರಾಬಾದ್ ಒಂದು ಮುಸ್ಲಿಂ ರಾಜ್ಯ ಮತ್ತು ವಿಜಯದ ಹಕ್ಕಿನ ಆಧಾರದ ಮೇಲೆ ಇಲ್ಲಿ ಮುಸ್ಲಿಂ ಪಾರಮ್ಯವಿದೆ ಎಂಬ ಅತ್ಯಂತ ಉಗ್ರವಾದ ಸೈದ್ಧಾಂತಿಕ ನಿಲುವನ್ನು ಮುಂದಿಟ್ಟ. ಕೇವಲ ಇದೇ ವಿಚಾರಧಾರೆಯ ಮೇಲೆ ಆತ ರಜಾಕಾರರ ಪಡೆಯನ್ನು ಬೃಹತ್ ಮಟ್ಟದಲ್ಲಿ ಬೆಳೆಸ್ತಾ ಹೋದ. ವಿಭಾಗ 3: ಭಾರತದ ವಿಲೀನಕ್ಕೆ ಪ್ರತಿರೋಧ. ಭಾರತದೊಂದಿಗೆ ಸೇರಬಾರ್ದು ಅನ್ನೋ ಕಾರಣಕ್ಕೆ ನಿಜಾಮರು ರಜಾಕಾರರಿಗೆ ವಿಶೇಷ ಅಧಿಕಾರಗಳನ್ನು ಕೊಟ್ರು. ಆದರೆ ರಜಾಕಾರರು ಆ ಅಧಿಕಾರವನ್ನ ಯಾವ ಮಟ್ಟಿಗೆ ದುರುಪಯೋಗಪಡಿಸಿಕೊಂಡ್ರು ಅಂದ್ರೆ, ಭಾರತದೊಂದಿಗೆ ಸೇರಬೇಕೆಂಬ ಜನರ ಪ್ರಬಲ ಇಚ್ಛೆಯನ್ನ ಹತ್ತಿಕ್ಕಲು ಜನರನ್ನ ವಿಪರೀತವಾಗಿ ಬೆದರಿಸಲಾರಂಭಿಸಿದ್ರು. ಕೊನೆಗೆ ಈ ಪಡೆ ಎಷ್ಟು ಬಲಶಾಲಿಯಾಯಿತು ಅಂದ್ರೆ, ತಮ್ಮದೇ ನಿಯಮಗಳನ್ನ ಸ್ವತಃ ನಿಜಾಮರ ಮೇಲೆಯೇ ಹೇರುವಷ್ಟು ಮಟ್ಟಕ್ಕೆ ಬೆಳೆದು ನಿಂತರು. ಇತಿಹಾಸದ ದಾಖಲೆಗಳ ಪ್ರಕಾರ ರಜಾಕಾರರ ಪ್ರಮುಖ ಗುರಿಗಳು ಯಾರಾಗಿದ್ರು ಎಂಬುದು ನಿಜಕ್ಕೂ ಆಘಾತಕಾರಿಯಾಗಿದೆ. ಬಹುಸಂಖ್ಯಾತ ಹಿಂದೂಗಳು, ಕಮ್ಯುನಿಸ್ಟ್ ಬೆಂಬಲಿಗರು, ಸಾಮಾನ್ಯ ರೈತರು ಮತ್ತು ತೆಲಂಗಾಣ ದಂಗೆಯಲ್ಲಿ ಭಾಗವಹಿಸಿದವರೆಲ್ಲ ಇವರ ದಾಳಿಗೆ ತುತ್ತಾದರು. ಅಷ್ಟೇ ಅಲ್ಲ, ಭಾರತದೊಂದಿಗೆ ವಿಲೀನವನ್ನು ಬೆಂಬಲಿಸುತ್ತಿದ್ದ ಪ್ರಗತಿಪರ ಮುಸ್ಲಿಂರನ್ನು ಕೂಡ ಅವರು ಬಿಡಲಿಲ್ಲ. ಉದಾಹರಣೆಗೆ ಪತ್ರಕರ್ತ ಶೋಯಬುಲ್ಲಾ ಖಾನ್ ಅವರಂತಹವರ ಮೇಲೂ ಭೀಕರ ಹಲ್ಲೆ, ಕೊಲೆಗಳು ನಡೆದವು. ಸಶಸ್ತ್ರ ದಂಗೆ ಹಾಗೂ ರಾಜಕೀಯ ವಿರೋಧವನ್ನು ಹತ್ತಿಕ್ಕಲು ಇಂತಹ ಘೋರ ಕೃತ್ಯಗಳನ್ನು ಎಸಗಲಾಯಿತು. ಇವರ ಈ ಭಯೋತ್ಪಾದನೆಯ ಪರಿಣಾಮವಾಗಿ ಹೈದರಾಬಾದ್ ಸ್ಟೇಟ್ ಕಾಂಗ್ರೆಸ್ ಅನ್ನು ನಿಷೇಧಿಸಲಾಯಿತು. ಇದರಿಂದ ಭಯಭೀತರಾದ ನಾಯಕರು ಹಾಗೂ ಸಾಮಾನ್ಯ ನಾಗರಿಕರು ತಮ್ಮ ಪ್ರಾಣ ರಕ್ಷಣೆಗಾಗಿ ಕಾಡುಗಳಿಗೆ, ಮಣ್ಣಿನ ಕೋಟೆಗಳಿಗೆ ಅಥವಾ ನೆರೆಯ ಪ್ರಾಂತ್ಯಗಳಾದ ಬೆಜವಾಡ ಮತ್ತು ಬಾಂಬೆಗೆ ಗುಳೆ ಹೋಗಬೇಕಾಯಿತು. ಇದು ಆ ಕಾಲದಲ್ಲಿ ಜನರ ಮೇಲಾದ ಭಾರೀ ದೌರ್ಜನ್ಯ ಮತ್ತು ಸಾಮೂಹಿಕ ಸ್ಥಳಾಂತರದ ಸ್ಪಷ್ಟ ಚಿತ್ರಣವನ್ನು ನಮಗೆ ನೀಡುತ್ತದೆ. ವಿಭಾಗ 4: ಆಪರೇಷನ್ ಪೋಲೋ ಮತ್ತು ಶರಣಾಗತಿ. ಆಪರೇಷನ್ ಪೋಲೋ ಅಂದ್ರೆ ಏನು ಗೊತ್ತಾ? ಇದು ಭಾರತದ ಅಂದಿನ ಗೃಹ ಸಚಿವ ಸರ್ದಾರ್ ವಲ್ಲಭಭಾಯ್ ಪಟೇಲ್ ಅವರ ನೇತೃತ್ವದಲ್ಲಿ ನಡೆದ ಒಂದು ಅತ್ಯಂತ ಕಠಿಣ ಮತ್ತು ಮಹತ್ವದ ಪೊಲೀಸ್ ಕಾರ್ಯಾಚರಣೆ. ನಿಜಾಮರು ರಜಾಕಾರನನ್ನು ವಿಸರ್ಜಿಸಲು ಒಪ್ಪದೇ ಇದ್ದಿದ್ದೇ ಭಾರತ ಸರ್ಕಾರವು ಈ ದಿಟ್ಟ ಹೆಜ್ಜೆ ಇಡಲು ಪ್ರಮುಖ ಕಾರಣವಾಯಿತು. ಮೇಜರ್ ಜನರಲ್ JN ಚೌಧರಿ ಅವರ ನೇತೃತ್ವದಲ್ಲಿ ನಮ್ಮ ಭಾರತೀಯ ಸೇನೆಯು ಒಟ್ಟು 5 ದಿಕ್ಕುಗಳಿಂದ ಹೈದರಾಬಾದ್ ರಾಜ್ಯವನ್ನು ಪ್ರವೇಶಿಸಿತು. ಇಂತಹ ಬೃಹತ್ ಸೇನಾ ಬಲದ ಮುಂದೆ ಆ ರಜಾಕಾರರು ಬಹಳ ಸಮಯ ನಿಲ್ಲೋಕೆ ಆಗಲಿಲ್ಲ. ಸ್ವಲ್ಪ ಹೊತ್ತು ಮಾತ್ರ ಹೋರಾಡಿದ ಅವರು ಅಂತಿಮವಾಗಿ ಸೋಲನ್ನು ಒಪ್ಪಿಕೊಳ್ಳಲೇಬೇಕಾಯಿತು. ಸೆಪ್ಟೆಂಬರ್ 18, 1948ರಂದು ರಜಾಕಾರರು ಅಧಿಕೃತವಾಗಿ ಶರಣಾಗತರಾದರು.
ಇದರ ತಕ್ಷಣದ ಪರಿಣಾಮವಾಗಿ ನಿಜಾಮರ ಪ್ರಧಾನಮಂತ್ರಿ ಮೀರ್ ಲೈಕ್ ಅಲಿ ಮತ್ತು ರಜಾಕಾರರ ನಾಯಕ ಖಾಸಿಂ ರಜ್ವಿಯನ್ನು ಬಂಧಿಸಲಾಯಿತು. ಇದರೊಂದಿಗೆ ರಜಾಕಾರರ ನಾಯಕತ್ವ ಸಂಪೂರ್ಣವಾಗಿ ಧೂಳಿಪಟವಾಯಿತು. ವಿಭಾಗ 5 ಪರಿಣಾಮಗಳು ಮತ್ತು ವಿಸರ್ಜನೆ. ಈ ಸಂಖ್ಯೆ ಇದೆಯಲ್ಲ, ಇದು ನಿಜಕ್ಕೂ ಆಘಾತಕಾರಿ. ಪಂಡಿತ್ ಸುಂದರ್ಲಾಲ್ ಸಮಿತಿಯ ವರದಿಯ ಪ್ರಕಾರ ಈ ಸಂಪೂರ್ಣ ಕಾರ್ಯಾಚರಣೆ ಮತ್ತು ಅದರ ಸುತ್ತಮುತ್ತಲ ಹಿಂಸಾಚಾರದಲ್ಲಿ ಅಂದಾಜು 27,000ದಿಂದ 40,000ದಷ್ಟು ಜನರು ತಮ್ಮ ಪ್ರಾಣವನ್ನ ಕಳಕೊಂಡ್ರು. ಇದು ಈ ಘರ್ಷಣೆಯ ಹಿಂದಿರುವ ಎಂತಹ ಭೀಕರ ಮಾನವ ಹಾನಿಯನ್ನದನ್ನ ಸೂಚಿಸುತ್ತೆ. ಮತ್ತು ಇದು ಅತ್ಯಂತ ಸ್ಪಷ್ಟವಾಗಿ ವಿವರಿಸುವುದೇನೆಂದರೆ, ಹೈದರಾಬಾದ್ ಅಂತಿಮವಾಗಿ ಹೇಗೆ ಭಾರತದ ಒಕ್ಕೂಟದೊಂದಿಗೆ ವಿಲೀನವಾಯಿತು ಅನ್ನೋದನ್ನ. ನಿಜಾಮರು ವಿಶ್ವಸಂಸ್ಥೆಗೆ ನೀಡಿದ್ದ ದೂರನ್ನು ಹಿಂಪಡೆದು ರಾಜಪ್ರಮುಖ್ ಅಥವಾ ಗವರ್ನರ್ ಹುದ್ದೆಯನ್ನು ಒಪ್ಕೊಂಡ್ರು. ರಜಾಕಾರರನ್ನು ಸಂಪೂರ್ಣವಾಗಿ ವಿಸರ್ಜಿಸಲಾಯಿತು. ಎಂಐಎಂ ಅನ್ನು ಆರಂಭದಲ್ಲಿ ನಿಷೇಧಿಸಲಾಯಿತು. ಹಾಗೆ ಖಾಸಿಂ ರಜ್ವಿ ಜೈಲುಪಾಲಾದ. ಆಮೇಲೆ ಆತ ಬಿಡುಗಡೆಯಾಗಿ ಪಾಕಿಸ್ತಾನಕ್ಕೆ ವಲಸೆ ಹೋದ. ಇನ್ನು ನಾಗರಿಕ ಆಡಳಿತ ಮರಳಿ ಸ್ಥಾಪನೆ ಆಗೋವರೆಗೆ ಮೇಜರ್ ಜನರಲ್ ಚೌಧರಿ ಅವರು ಮಿಲಿಟರಿ ಗವರ್ನರ್ ಆಗಿ ಸೇವೆ ಸಲ್ಲಿಸಿದರು. ಇದೆಲ್ಲವೂ ನಮ್ಮೆಲ್ಲರನ್ನೂ ಒಂದು ಪ್ರಮುಖ ಪ್ರಶ್ನೆ ಕೇಳುವಂತೆ ಮಾಡುತ್ತದೆ. ಹೈದರಾಬಾದ್ನ ಈ ಹಿಂಸಾತ್ಮಕ ವಿಲೀನವು ವಿಭಾಜಿತ ಭಾರತೀಯ ಉಪಖಂಡದ ಪರಂಪರೆಯನ್ನು ಯಾವ ರೀತಿಯಲ್ಲಿ ರೂಪಿಸಿದೆ? ಈ ಒಂದು ಆಳವಾದ ಪ್ರಶ್ನೆಯೊಂದಿಗೆ ಇಂದಿನ ಈ ವಿಶ್ಲೇಷಣೆಯನ್ನು ನಾವು ಮುಕ್ತಾಯಿಸಿಕೊಳ್ಳುತ್ತಿದ್ದೇವೆ. ಈ ಮಾಹಿತಿಯ ಮೂಲಕ ಇತಿಹಾಸದ ಒಂದು ಅತ್ಯಂತ ಸಂಕೀರ್ಣ ಪುಟವನ್ನು ಸ್ಪಷ್ಟವಾಗಿ ಅರ್ಥಮಾಡಿಕೊಳ್ಳಲು ಸಾಧ್ಯವಾಯಿತು ಎಂದು ಭಾವಿಸುತ್ತೇವೆ.